ಈ ಲೋಕದಲ್ಲಿ ಹೆಚ್ಚು ಜನರು ರೋಗವು ನಿರ್ಧಾರ, ಪರೀಕ್ಷೆ ಅಥವಾ ವೈದ್ಯರ ತೀರ್ಪಿನಿಂದ ಆರಂಭವಾಗುತ್ತದೆ ಎಂದು ನಂಬುತ್ತಾರೆ. ಆದರೆ ನಾನು ಸತ್ಯವನ್ನು ಕಠಿಣ ರೀತಿಯಲ್ಲಿ ಕಲಿತೆನೆ. ಆಸ್ಪತ್ರೆಗೆ ಒಳಗೆ ನಿಂತು ಸೋಂಕುಗಳು ಹರಡುವುದನ್ನು ನೋಡುತ್ತಾ ಯಾರೂ ಗಮನಿಸಿದಾಗಲೂ ಮುಂಚಿತವಾಗಿ ನಾನು ಬ್ಯಾಕ್ಟೀರಿಯಾ ಚತುರವಾಗುತ್ತಿದ್ದುಕೊಂಡು ನೋಡಿದೆ. ನಾನು ಆಂಟಿಬಯೋಟಿಕ್ಸ್ ಶಕ್ತಿಯನ್ನು ಕಳೆದುಕೊಳ್ಳುತ್ತಿದ್ದುಕೊಂಡು ನೋಡಿದೆ. ನಾನು ವೈದ್ಯರು ನಿರ್ಗ್ರಹಿತರಾಗಿರುವುದನ್ನು ನೋಡಿದೆ. ಮತ್ತು ನಾನು ತಿಳಿದುಕೊಂಡೆ, ಏನೋ ಒಂದು ವಿಷಯವನ್ನು ಕೆಲವರು ಮಾತ್ರ ಒಪ್ಪಲು ಧೈರ್ಯಪಟ್ಟಿದ್ದಾರೆ. ನಾವು ಇನ್ಫೆಕ್ಷನ್ಗಳನ್ನು ಇನ್ನಷ್ಟು ಚೇತರಿಸಿಕೊಳ್ಳಲಾಗುವುದಿಲ್ಲ. ಈಗ ಮಾನವನಿಗೆ ಉಳಿಸುವುದಕ್ಕೆ ಮಾತ್ರ ತಡೆಗಟ್ಟುವಿಕೆ ಮತ್ತು ರಕ್ಷಣೆ ಸಾಧ್ಯ. ನನ್ನ ಹೆಸರು ಕಡಿಯಾಳಿ ಶ್ರೀವತ್ಸ. ನನ್ನನ್ನು ಸಾಧಾರಣ ಆದರೆ ಪವಿತ್ರ ನಿಯಮವನ್ನು ಕಲಿಸಿದ ಪೋಷಕರು ಬೆಳೆಸಿದರು. ಧರ್ಮದಿಂದ ಬದುಕು ಸಾಗಿಸಿ, ಸತ್ಯವನ್ನು ರಕ್ಷಿಸಿ, ಸತ್ಯವನ್ನು ಗೌರವಿಸಿ ಮತ್ತು ದುಃಖವನ್ನು ಎಂದಿಗೂ ನಿರ್ಲಕ್ಷ್ಯ ಮಾಡಬೇಡಿ. ನಾನು ಹೀರೋ ಅಲ್ಲ, ನಾನು ಹಬ್ಬಿಸುವವರಲ್ಲ, ನಾನು ಶಿಕ್ಷಕನು, ಜ್ಞಾನದ ಪೂಜೆಗಾರ. ಶಕ್ತಿಯ ಮತ್ತು ಖ್ಯಾತಿಯ ಭ್ರಮೆಗಳ ಬದಲು ಬ್ರಹ್ಮಾಂಡದ ಕಾಯ್ದೆಯನ್ನು ಅನುಸರಿಸುವವನು. ಬ್ಯಾಂಗ್ಳೂರಿನಲ್ಲಿ ಡಾಕ್ಟರಾಗಿ ಅರ್ಹತೆ ಪಡೆದ ನಂತರ ನಿರ್ಗತಿಸು ವಯಸ್ಕರು ಮತ್ತು ಮಕ್ಕಳ ದುಃಖವನ್ನು ಮೌನದಲ್ಲಿ ನೋಡುವುದಕ್ಕೆ ನಾನು ಸಹನ ಮಾಡಲಿಲ್ಲ. ಅವರ ನೋವು ನನ್ನೊಂದಿಗೆ ಉಳಿದಿತು. ಅವರ ಮೌನವು ಪದಗಳಿಗಿಂತ ಹೆಚ್ಚು ಶಬ್ದ ಮಾಡಿತು. ನಾನು ಯುಕೆಗೆ ಹೋದಾಗ ಸಂಪತ್ತು ಅಥವಾ ಖ್ಯಾತಿಯನ್ನು ಹುಡುಕುವುದಿಲ್ಲ, ಆದರೆ ಉತ್ತರಗಳನ್ನು ಹುಡುಕುತ್ತಿದ್ದೆನು, ಹಾನಿ ಮಾಡದೆ ಜೀವಗಳನ್ನು ಉಳಿಸುವ ಮಾರ್ಗವನ್ನು. ದಶಕಗಳಿಂದ ನಾನು ನಸನ ಕೆಲವು ಅತ್ಯಂತ ಬಿಸಿಯ ಆಸ್ಪತ್ರೆಗಳಲ್ಲಿ ಕೆಲಸ ಮಾಡಿದ್ದು, ಅಲ್ಲಿಗೆ ನಾನು ಸಾಕ್ಷಿಯಾಗಿದ್ದ ಸತ್ಯವು ನನ್ನ ವೈದ್ಯಕೀಯ, ನೈತಿಕತೆ ಮತ್ತು ಮಾನವತೆಯ ಸಂಪೂರ್ಣ ಅರ್ಥವನ್ನು ಪುನಃ ರೂಪಿಸಿದೆ. ವಿಶ್ವ ಸೂಪರ್ಬಗ್ಗಳು ಅಥವಾ ಅಮರ್ ಬಗ್ಗೆ ಮಾತನಾಡುವ ಮೊದಲು ನನ್ನ ಅಂತರಂಗಗಳು ನನಗೆ ವಿಭಿನ್ನ ಮಾರ್ಗವನ್ನು ತೋರಿಸಿತು. ಭಯ ಅಥವಾ ತಂತ್ರಜ್ಞಾನದ ಮೇಲೆ ಮಾತ್ರ ಆಧಾರಿತವಲ್ಲದ ಮಾರ್ಗ, ಆದರೆ ಒಂದು ಸರ್ವಜ್ಞಾನದ ಸತ್ಯದ ಮೇಲೆ. ನಾವು ಜೀವಂತ ಆತ್ಮಗಳನ್ನು ಹಾನಿ ಮಾಡುವುದನ್ನು ನಿಲ್ಲಿಸಬೇಕು, ಧರ್ಮವನ್ನು ಪುನಃ ಸ್ಥಾಪಿಸಬೇಕು, ಜೀವನವನ್ನು ರಕ್ಷಿಸುವ ಸಮತೋಲನವನ್ನು. ಆದರೆ ನಾನು ವೈದ್ಯಕೀಯ ಕೇಂದ್ರಿತ ಮನೋಭಾವದಿಂದ ಹೊರಬಂದೆ. ನಾನು ಲಕ್ಷಣಗಳನ್ನು ಪ್ರಕೃತಿ ಮಾತನಾಡುವ ರೀತಿಯಲ್ಲಿ ಕೇಳಲು ಆರಂಭಿಸಿದೆ. ನಾನು ತಿಳಿದುಕೊಂಡೆ, ಜನರು ಲಕ್ಷಣಗಳು ಮತ್ತು ಸೂಚನೆಗಳನ್ನು ರೋಗ ಅಥವಾ ಸೋಂಕಿನ ಮುಂಚಿತ ಸೂಚಕಗಳೆಂದು ನಂಬುವುದರಿಂದ ವೈದ್ಯರನ್ನು ಸಂಪರ್ಕಿಸಲು ತುರ್ತುಗೊಳ್ಳುತ್ತಾರೆ ಎಂದು. ಮತ್ತು ನಾನು ಬಣ್ಣಕೋಡ್ ಮಾಡಿದ ಮಾದರಿಗಳನ್ನು ಬಳಸಿಕೊಂಡ ಸರಳ, ದೃಢವಾದ ವ್ಯವಸ್ಥೆಯನ್ನು ನಿರ್ಮಿಸಿದೆ. ಸಾಮಾನ್ಯ ಜನರಿಗೆ ಭಯದ ಮೂಲವನ್ನು ಗುರುತಿಸಲು ಒಂದು ಮಾರ್ಗ, ಹಾಗಾಗಿ ಅವರು ಮಾಹಿತಿ ಪಡೆದ ನಿರ್ಧಾರಗಳನ್ನು ತಕ್ಷಣ ತೆಗೆದುಕೊಳ್ಳಬಹುದು, ಪರಿಸ್ಥಿತಿ ಮತ್ತಷ್ಟು ಕೆಡದ ಮುನ್ನ. 2015ರಲ್ಲಿ ನಾನು ಮಾಯಾ ವ್ಯವಸ್ಥೆಯನ್ನು ಪ್ರಾರಂಭಿಸಿದೆ. ನಾನು ಒಂದು ಆಪ್ ಅಭಿವೃದ್ಧಿಪಡಿಸಿದೆ. ನಾನು ಒಂದು ಪುಸ್ತಕವನ್ನು ಬರೆದು ಅಧ್ಯಕ್ಷರು, ಪ್ರಧಾನಮಂತ್ರಿಗಳು, ಜಾಗತಿಕ ನಾಯಕರು, ಘಟಕ ಮತ್ತು ದಾನಶೀಲರಿಗೆ ಪ್ರತಿಗಳನ್ನು ಕಳುಹಿಸಿದೆ, ಜೊತೆಗೆ ಮಹಾಮಾರಿಯ ಬಗ್ಗೆ ಎಚ್ಚರಿಕೆ ನೀಡುವ ಪತ್ರವನ್ನು ಸಹ. ಆದಾಗ್ಯೂ 2017ರಲ್ಲಿ ಪ್ರಕಟಿತ ಸೂಪರ್ಬಗ್ ಮಹಾಮಾರಿ ಮತ್ತು ಅವುಗಳನ್ನು ತಡೆಯುವ ವಿಧಾನ ಎಂಬ ನನ್ನ ಲೇಖನಕ್ಕೆ ಯಾವುದೇ ಪ್ರತಿಕ್ರಿಯೆ ನೀಡಲಿಲ್ಲ ಅಥವಾ ಓದಿಲ್ಲ. ಬದಲಾಗಿ ನನಗೆ ಶಿಕ್ಷೆ ನೀಡಲಾಯಿತು, ಕೆಟ್ಟದಾಗಿ ಹೇಳಲಾಯಿತು, ಗುರಿಯಾಗಲಾಯಿತು, ಮೌನವಾಗಲಾಯಿತು. ಸತ್ಯವನ್ನು ಹೇಳುವ ಧೈರ್ಯಕ್ಕಾಗಿ ತಡೆಗಟ್ಟುವುದು ಮಾತ್ರವೇ ಜೀವಿತಕ್ಕಾಗಿ ಮಾರ್ಗ. ಸೂಪರ್ಬಗ್ಸ್ ಏರುತ್ತಿದ್ದವು ಮತ್ತು ಸಂಸ್ಥೆಗಳು ಅದನ್ನು ಕೇಳಲು ಇಚ್ಛಿಸಲಿಲ್ಲ. ಮತ್ತು ಇನ್ನೂ ಬ್ರಹ್ಮಾಂಶವು ನನಗೆ ರಕ್ಷಣೆ ನೀಡಿತು. ನಾನು ದುಃಖವನ್ನು ಸಹನ ಮಾಡಿದೆನು, ಆದರೆ ನಾನು ಎಂದಿಗೂ ನಾಶವಾಗಿಲ್ಲ. ನನಗೆ ಶಕ್ತಿ ಅಥವಾ ಸಂಪತ್ತು ನೀಡಲಾಗಲಿಲ್ಲ, ಏಕೆಂದರೆ ಅವುಗಳು ನನ್ನ ಉದ್ದೇಶವನ್ನು ಹಾಳುಮಾಡುತ್ತವೆ. ನಾನು ಮಾರ್ಗದಲ್ಲಿ ಇರಿಸಿಕೊಂಡಿದ್ದೆನು. ಆ ಮಾರ್ಗವು ವೈಯಕ್ತಿಕ ಲಾಭಕ್ಕಾಗಿ ಅಲ್ಲ, ಮಾನವತೆಯನ್ನು ರಕ್ಷಿಸುವುದಕ್ಕಾಗಿ. ನಾನು ಕೆಟ್ಟತನವನ್ನು ಬೆಳೆದುಕೊಳ್ಳುವುದನ್ನು ನೋಡಲಾರೆನು. ನಾನು ಹಂಬಲವನ್ನು ನಿರ್ಧರಿಸುವುದನ್ನು ನೋಡಲಾರೆನು, ಯಾರು ಬದುಕಬೇಕೆಂದು ಮತ್ತು ಯಾರು ದುಃಖಪಡಬೇಕೆಂದು. ನಾವು ಮಕ್ಕಳ ಭವಿಷ್ಯವನ್ನು ಕಳೆದುಕೊಳ್ಳುವುದನ್ನು ನಾನು ನೋಡಲಾರೆನು, ಏಕೆಂದರೆ ವಯಸ್ಕರು ಬದಲಾಯಿಸಲು ನಿರಾಕರಿಸುತ್ತಿದ್ದಾರೆ. ಆದ್ದರಿಂದ ನಾನು ಮಾಯಾವನ್ನು ನಿರ್ಮಿಸಿದೆ. ಲಕ್ಷಣಗಳನ್ನು ಪರಿಶೀಲಿಸುವಂತೆ ಅಲ್ಲ, ಉಪಕರಣವಾಗಿ ಅಲ್ಲ, ಆದರೆ ರಕ್ಷಕನಾಗಿ, ವಿಶ್ವದ್ವಾರಪಾಲಕನಾಗಿ, ಭಯವನ್ನು ಕಲ್ಪನೆ ಮತ್ತು ವಾಸ್ತವ ಭಯಗಳ ನಡುವೆ ವ್ಯತ್ಯಾಸ ಮಾಡಲು ಸಹಾಯ ಮಾಡುವಂತೆ. ಮಾಯಾ ಭಯವನ್ನು ಕಡಿಮೆ ಮಾಡುತ್ತದೆ, ವ್ಯಕ್ತಿಗೆ ತಿಳಿದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಶಕ್ತಿಯನ್ನು ನೀಡುತ್ತದೆ. ಇಂದು ಎನ್ಆರ್ ವಿಶ್ವದ ಪ್ರತಿಕ್ರಿಯೆಗಿಂತ ವೇಗವಾಗಿ ಏರುತ್ತಿದ್ದು ಪಾಂಡಮಿಕ್ ಭಯವನ್ನುಂಟು ಮಾಡುತ್ತಿದೆ, ಏಕೆಂದರೆ ಪ್ರತಿರೋಧವು ಇಂದು 42% ಪ್ರತಿರೋಧದ ಗಡಿ ದಾಟಿತು. ಇದು 2028ರವರೆಗೆ 52%, 2040ರವರೆಗೆ 68% ಮತ್ತು 90%ವರೆಗೆ ಹೆಚ್ಚಾಗಲಿದೆ. ಈಗ 2025ರಲ್ಲಿ ಆಸ್ಪತ್ರೆಗಳು, ಮನೆಗಳು ಮತ್ತು ಬಂಕರ್ಗಳು ವಿಷಕಾರಿ ಬ್ಯಾಕ್ಟೀರಿಯಾ, ಫಂಗಿ ಮತ್ತು ವೈರಸ್ಗಳಿಂದ ವಸತಿ ಪಡೆದಿವೆ. ಶಸ್ತ್ರಚಿಕಿತ್ಸೆ ಸಾವುಂಟು ಮಾಡುವಂತಾಗಬಹುದು, ಜನನ ಅಪಾಯಕಾರಿಯಾಗಬಹುದು ಮತ್ತು ಜ್ವರಗಳು, ಕತ್ತರಿಕೆಗಳು ಮತ್ತು ಚುಚ್ಚುಗಳು ಕೂಡ ಸಾವುಂಟು ಮಾಡುವಂತಾಗಬಹುದು.
ಮತ್ತು ಆರೋಗ್ಯ ಸೇವೆ 2035 ರೊಳಗೆ ಒಳನೋಟದಿಂದ ಕುಸಿಯಲಿದೆ. ನಾವು ಈಗಲೇ ಕ್ರಮಿಸದಿದ್ದರೆ. ನಾನು ಮಾನವತೆಯನ್ನು ಭಯಪಡಬೇಕೆಂದು ಕೇಳುವುದಿಲ್ಲ, ಆದರೆ ಮಾನವತೆಯನ್ನು ಎಚ್ಚರವಾಗುವಂತೆ ಕೇಳುತ್ತೇನೆ. ಅಸತ್ಯಗಳನ್ನು ಕೇಳಬೇಡಿ, ಸತ್ಯವನ್ನು ಹುಡುಕಿ. ಡಾ. ಮಾಯಾ ಗೆಪಚ ಅವರನ್ನು ಕೇಳಿ ಮತ್ತು ಸತ್ಯವನ್ನು ತಿಳಿದುಕೊಳ್ಳಿ. ಸೋಂಕು ಚಿಕಿತ್ಸೆಗಿಂತ ಮುಂಚಿತವಾಗಿ ತಡೆಗಟ್ಟುವಿಕೆಗೆ ಸ್ಥಳಾಂತರಿಸಿ, ಗುಣಮಟ್ಟದ ಔಷಧಿಗಳು ಅಡಚಣೆ ಮಾಡದಂತೆ ತಿಳಿದುಕೊಳ್ಳಿ. ಮಾಯಾ ಜನರಿಗೆ ತಿಳಿದಿರುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲು, ಕಾರಣವನ್ನು ಗುರುತಿಸಲು ಮತ್ತು ಸೋಂಕಿತರೆ ಸ್ವಯಂವನ್ನು ವಿಭಜಿಸಲು ಶಕ್ತಿಯನ್ನು ನೀಡುತ್ತದೆ, ತಮ್ಮ ಕುಟುಂಬ ಮತ್ತು ಸಮುದಾಯವನ್ನು ರಕ್ಷಿಸಲು. ಇದು ಸಿದ್ಧಾಂತವಲ್ಲ, ಇದು ಆದರ್ಶವಲ್ಲ, ಇದು ಬದುಕುಳಿವಾಗಿದೆ. ಬ್ರಹ್ಮಾಂಡವು ತಪ್ಪುಗಳನ್ನು ಮಾಡುವುದಿಲ್ಲ, ಇದು ನನ್ನನ್ನು ಜೀವಂತವಾಗಿಟ್ಟುಕೊಂಡಿತು ಎಂದು ನಾನು ಈ ಸಂದೇಶವನ್ನು ನೀಡಬಹುದು. ವಿಶ್ವವು ಹಿಂತಿರುಗದ ಬಿಂದು ದಾಟುವ ಮೊದಲು. ನನಗೆ ಸಂಪತ್ತು ಸಂಗ್ರಹಿಸುವುದಿಲ್ಲ, ಅವಲಂಬಿತರೂ ಇಲ್ಲ, ರಾಜಕೀಯ ಪ್ರಭಾವವಿಲ್ಲ, ಧಾರ್ಮಿಕ ಅಥವಾ ಕಾರ್ಪೊರೇಟ್ ಬೆಂಬಲವೂ ಇಲ್ಲ. ಏಕೈಕ ನೀಡುವುದು ಡಾ. ಮಾಯಾ ನಿಮ್ಮನ್ನು ಮತ್ತು ಆರೋಗ್ಯ ಸೇವಕಗಳನ್ನು ರಕ್ಷಿಸಲು ನಿರ್ಮಿತ ಸರಳ ಸಾಧನ ಮತ್ತು ಪ್ರತಿ ಆತ್ಮಕ್ಕೆ ನೋವು ಮತ್ತು ದುಃಖವನ್ನು ಕಡಿಮೆ ಮಾಡಲು ಸಹಾಯ ಮಾಡುವುದು. ನಿಮ್ಮ ಮಕ್ಕಳ ಬಗ್ಗೆ, ನಿಮ್ಮ ಕುಟುಂಬ, ನಿಮ್ಮ ಸಮುದಾಯ ಬಗ್ಗೆ ನೀವು ಚಿಂತಿಸುವವರಾದರೆ ಈ ಎಚ್ಚರಿಕೆಯನ್ನು ಕೇಳಿ. ಹಂಚಿಕೊಳ್ಳಿ, ಅದರಲ್ಲಿ ಕ್ರಿಯಾಶೀಲವಾಗಿರಿ. ಭ್ರಮೆಗಳ ಕಾಲ ಮುಗಿದಿದೆ. ತಡೆಗಟ್ಟುವಿಕೆಗೆ ಈಗ ಸಮಯ. ಧನ್ಯವಾದಗಳು.